2028ಕ್ಕೂ KPCC ರಾಜ್ಯಾಧ್ಯಕ್ಷರ ಪ್ರಕಾರ ಕಾಂಗ್ರೆಸ್ಸೇ ಬರುತ್ತೆ. ಸತೀಶ್ ಜಾರಕಿಹೊಳಿ ಅವರಂತೂ 2028ಕ್ಕೆ ತಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. BJP ರೋಲೇ ಇಲ್ಲ ಹಂಗಾದ್ರೆ. ಏನು ಹಗಲ್ಗನ್ಸ ಕಾಣಕ್ಕೇನು ಯಾರಿಗೇನು ಹೋಗುತ್ತೆ, ಅವ್ರು ಹಂಗೆ ಮಾತಾಡ್ತಿರ್ತಾರೆ, ಹಗಲ್ಕನ್ಸು ಕಾಣ್ತಿರ್ತಾರೆ. ನಿಮ್ಮ ಪ್ರಯತ್ನ 2028ಕ್ಕೆ ಯಾವ ರೀತಿ ಸಾಗಿದೆ ಅಂತ? ಎರಡು ರೀತಿಯಿಂದ, ಒಂದು ನಾವು ಮಾಡೋ ಪ್ರಯತ್ನ, ಒಂದು ಕಾಂಗ್ರೆಸ್ದವರು ಮಾಡ್ತಿರುವಂಥ ಕೆಲಸ ಕಾರ್ಯಗಳು. ಸೊ ನಮ್ಮ ಪ್ರಯತ್ನ ಎಷ್ಟು ಇದೆ ಅದಿನ್ನೂ ಸಾಲ್ತಾ ಇಲ್ಲ. ನನಗೆ ಅನ್ಸ್ಮಟ್ಟಿಗೆ ನಾವಿನ್ನೂ ಹೆಚ್ಚಿನ ಪ್ರಮಾಣದ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಬೇರೆ ಬೇರೆ ಭಾಳ ಇಶ್ಯೂಗಳನ್ನು ಕಾಂಗ್ರೆಸ್ದವ್ರು ನಮಗೆ ಕೊಟ್ಟಿದ್ದಾರೆ. ಮೂಢ ಹಗರಣ, ವಾಲ್ಮೀಕಿ ಹಗರಣ, ಎಕ್ಸೈಸ್ ಹಗರಣ, ಸೊ ಹೆಲ್ತ್ ಇಶ್ಯೂ, ಅವನ್ನ ನಾವು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ ಇದೆ. ಎರಡನೇದು ಕಾಂಗ್ರೆಸ್ನವ್ರದ್ದು ಓನ್ ಅಡ್ಮಿನಿಸ್ಟ್ರೇಷನ್ ಏನು ಅವ್ರದ್ದು ಆಡಳಿತ ವ್ಯವಸ್ಥೆ ಕುಸಿತಾ ಇದೆ, ಭ್ರಷ್ಟಾಚಾರ ಹೆಚ್ಚಾಗ್ತದೆ, ಜನರಿಗೆ ಅದರಿಂದ ಬೇಸರ ಆಲ್ರೆಡಿ ಬಂದ್ಬಿಟ್ಟೈತಿ. ಇಷ್ಟು ಕಡಿಮೆ ಟೈಮ್ದಲ್ಲಿ ಒಂದು ಆಡಳಿತ ಪಕ್ಷದ ಬಗ್ಗೆ ವಿರೋಧಿ ವಾತಾವರಣ ನಿರ್ಮಾಣ ಆಗೋದಿಲ್ಲ ಯೂಶ್ವಲಿ. ಅದು ಬರಾಕ 3-4 ವರ್ಷ ಆದಮೇಲೆ ಯೂಶ್ವಲಿ ಅದು ಆ್ಯಂಟಿ ಇನ್ಕಂಬನ್ಸಿ ಅಂತ ಏನಂತಾರೆ, ಆಡಳಿತ ವಿರೋಧಿ ವಾತಾವರಣ ಬರ್ತಿರ್ತದೆ. ಆದರೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ಇದು ಎರಡನೇ ಆಡಳಿತದಲ್ಲಿ ಒಂದು 6 ಮಂತ್ಸ್ನಾಗ ಅದು ಶುರು ಆಗ್ಬಿಡ್ತು. ಸೊ ಅದನ್ನು ನಾವೀಗ ನೋಡ್ತಾ ಇದ್ದೇವೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ದಲ್ಲಿ ಕೂಡ ಆ ಲ್ಯಾಕ್ಸಿಟಿ ಐತಿ. ಅವ್ರು ಎಷ್ಟು ಹಾಕಿತ್ತು ಅಷ್ಟು ದೋಚ್ಕೊಂಡು ಹೋಗ್ಬೇಕನ್ನುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ಮೊದಲು ನಾವು ಕೇಳ್ತಿದ್ವಿ ಸರ್ಕಾರಿ ನೌಕರಿ ತೊಗೋಬೇಕಾರೆ ದುಡ್ಡು ಕೊಟ್ಟು ತೊಗೋಬೇಕಾಕೈತಿ ಅಂತ ಹೇಳಿ. ಸೊ ಈಗಲ್ಲೇ ಸರ್ಕಾರದಾಗ ಈಗ ಕಾಂಗ್ರೆಸ್ ಗೌರ್ಮೆಂಟ್ದಾಗ ಏನು ಪರಿಸ್ಥಿತಿ ಬಂತಂದ್ರೆ, ಪ್ರತಿ ವರ್ಷವೂ ಅಧಿಕಾರಿಗಳು ದುಡ್ಡು ಕೊಟ್ಟು ಪೋಸ್ಟಿಂಗ್ ತೊಗೋಬೇಕು. ಅವ್ರು ದುಡ್ಡು ಕೊಟ್ಟು ಪೋಸ್ಟಿಂಗ್ ತೊಗೊಂಡ್ಮೇಲೆ ಅವರು ಜನರಿಗೆ ತೊಂದರೆ ಮಾಡೋಲ್ಲ. ಈಗ ಇದು ನಮ್ದು MG ರೋಡ್ದಲ್ಲಿ ನಿಮ್ಮ ಆಫೀಸ್ ಐತಿ. ಈ MG ರೋಡ್ ಸುತ್ತಮುತ್ತಲ ಇರುವಂಥ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅವ ಎಷ್ಟೋ ಲಕ್ಷ ಕೊಟ್ಟ ಇಲ್ಲೇ 75 ಲಕ್ಷ 1 ಕೋಟಿನೋ ಒಂದು ವರ್ಷಕ್ಕೆ ಅವೇನಾದ್ರು ದುಡ್ಡು ಕೊಟ್ಟು ಇಲ್ಲಿ ಬಂದಿದ್ದಂತಂದ್ರೆ ಅವೇನು ಮಾಡ್ತಾನೆ, ಇಲ್ಲಿರುವಂಥ ನೈಟ್ ಕ್ಲಬ್ಗಳಿಗೆ ಎನ್ಕರೇಜ್ಮೆಂಟ್ ಮಾಡ್ತಾನೆ, ಇಲ್ಲಿರುವಂಥ ಸ್ಟ್ರೀಟ್ ಸೈಡ್ ವೆಂಡರ್ಸಿಗೆ ಎನ್ಕರೇಜ್ಮೆಂಟ್ ಮಾಡ್ತಾನೆ, ಇಲ್ಲಿರುವಂಥ ಇಲ್ಲಿಗಲ್ ಬಿಸ್ನೆಸ್ಸಿಗೆ ಎನ್ಕರೇಜ್ಮೆಂಟ್ ಮಾಡ್ತಾನೆ, ಇಲ್ಲಿ ಪ್ರಾಸ್ಟಿಟ್ಯೂಟ್ಸ್ಗಳಿಗೆ ಎನ್ಕರೇಜ್ ಮಾಡ್ತಾನೆ, ಸ್ಪೀಡ್ ಕ್ಲಬ್ಗಳಿಗೆ ಎನ್ಕರೇಜ್ ಮಾಡ್ತಾನೆ. ಇಲ್ಲಿ ಯಾರಾದ್ರೂ ಗಾಂಜಾಗಿಂದ ಎಲ್ಲ ಕ್ಲಬ್ಗಳೆಲ್ಲದು ಸಪ್ಲೈ ಮಾಡ್ತಾರಂತಂದ್ರೆ ಅಂಥವ್ರ ಜೊತೆ ಡೀಲಿಂಗ್ ಮಾಡ್ತಾನೆ. ಇದೆಲ್ಲ ಮಾಡ್ಕೊಂತ ಹೋದ್ರೆ ಅವಾಗ ಕಂಟ್ರೋಲಲ್ಲಿ ಮಾಡೋಕ್ಕಾಗುತ್ತೆ ಕ್ರಿಮಿನಲ್ಸನ್ನು. ಸೊ ಹಿಂಗೆ ನಮ್ಮ ರಾಜ್ಯದಲ್ಲಿ ಇವತ್ತು ಪರಿಸ್ಥಿತಿ ಐತಿ. ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಫೇಲ್ಯೂರ್ ಆಗತ್ತಂದ್ರೆ, ಅಧಿಕಾರಿಗಳನ್ನ ದುಡ್ಡು ತೊಗೊಂಡು ಇವರು ದೊಡ್ಡ ಪ್ರಮಾಣದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ಅಧಿಕಾರಿಗಳು ದುಡ್ಡು ಮಾಡೋದ್ರಾಗ ಬಿಸಿ ಇರ್ತಾರೆ. ಇಲ್ಲಿ 10 ರೂಪಾಯಿ ಕೊಟ್ಟು ಬಂದ್ರೆ ಅವರು 100 ರೂಪಾಯಿ ಮಾಡ್ಕೊಳಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಮುಂದಿನ ವರ್ಷ ನಾವು 10 ರೂಪಾಯಿ ಕೊಡಬೇಕಾಗುತ್ತೋ 20 ರೂಪಾಯಿ ಕೊಡಬೇಕಾಗುತ್ತೋ ಈ ಪೋಸ್ಟಿಂಗಿಗೆ ಅಥವಾ ಮುಂದಿನ ಪೋಸ್ಟಿಂಗ್ ಅಂತ ವಿಚಾರ ಮಾಡಿಕೊಂಡು ಅದ್ರ ಸಂಬಂಧ ಅವ್ರ ದುಡ್ಡು ಗಳಿಸ್ತಾರೆ. ಮತ್ತು ಅವ್ರಿಗೆ ಹಲ್ಲು ಸಿಕ್ಬಿಡ್ತೈತಲ್ಲ, ಅದು ಹಲ್ಲು ಹತ್ತು ಬಿಡ್ತೈತಿ. ಒಂದ್ಸತಿ ಏನಾದರೂ ನಮ್ಗೆ ಮೇಲಿನವ್ರು ಕೇಳೋದಿಲ್ಲ ಅಂತ ಗೊತ್ತಾದಾಗ ಅವ್ರು ದೊಡ್ಡ ಪ್ರಮಾಣದಲ್ಲಿ ಓಪನ್ ಭ್ರಷ್ಟಾಚಾರ ಮಾಡಕ್ಕೆ ಶುರು ಮಾಡ್ತಾರೆ. ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗೈತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.